ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಪೂಜಾರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮೈಸೂರಲ್ಲಿರುವಂತಹ ಬೆಟ್ಟದ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟೆಂಪಲ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ರೀಚ್ ಆಗ್ತಾ ಇದ್ದಂಗೆ ನಿಮಗೆ ತುಂಬ ವೆಹಿಕಲ್ಸ್ ಕಾಣಲಿಕ್ಕೆ ಸಿಗುತ್ತೆ, ಯಾಕಂದರೆ ಅಷ್ಟೊಂದು ಜನ ಬಂದಿರ್ತಾರೆ. ಮತ್ತು ಎಲ್ಲ ಕಡೆಯಿಂದ ಸ್ಯಾಟರ್ಡೆ ಸಂಡೇ ಬರ್ತಾ ಇರ್ತಾರೆ. ಸೊ ನೀವು ಪ್ಲ್ಯಾನ್ ಮಾಡೋದಾದರೆ ಸ್ಯಾಟರ್ಡೆ ಸಂಡೇ ಏನಾದರೂ ಹೋಗ್ತೀರಾ ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ತುಂಬ ರಶ್ ಇರುತ್ತೆ. ಈಗ ನಾನು ಆನ್ ದ ವೇ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ತುಂಬ ಜನ ಹೋಗ್ತಾ ಇದ್ದಾರೆ. ಬಟ್ ಯಾವ ಥರ ಇರುತ್ತೆ ಕ್ರೌಡ್ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಟೆಂಪಲ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನ ಎಂಡ್ ತನಕ ನೋಡಿ. ಟೆಂಪಲ್ಗೆ ಕರೆಕ್ಟಾಗಿ ಹೋಗೋ ಥರ ಒಂದು ಸ್ಯಾರಿ ಉಟ್ಕೊಂಡಿದ್ದೀನಿ. ಸಿಂಪಲಾಗಿ ಜ್ಯುವೆಲರೀಸ್ ಹಾಕ್ಕೊಂಡು ಸಿಂಪಲಾಗಿ ಒಂದು ಬ್ಯಾಂಗಲ್ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಈ ಥರ ರೆಡಿಯಾಗಿದ್ದೀನಿ. ಇದು ನನ್ನ ಇವತ್ತಿನ ಔಟ್ಫಿಟ್. ಸ್ಯಾರಿ ಯಾರಿಗಾದ್ರು ಇಷ್ಟ ಆಗಿದ್ದರೆ ಹೇಳಿ, ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಬೇಕಿದ್ರೆ ಪಿನ್ ಮಾಡ್ತೀನಿ. ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಗೈಸ್, ನಿಮಗೆ ಚಾಮುಂಡಿ ಬೆಟ್ಟ ರೀಚ್ ಆದಂಗೆ ಈ ಥರ ಇರುತ್ತೆ. ಇಲ್ಲಿಂದ ನೀವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ಬೋದು. ಯಾರೆಲ್ಲ ಮನೆಯಿಂದ ತೊಗೊಂಡಿಲ್ಲ ಅವರು ಇಲ್ಲಿಂದನೇ ತೊಗೊಂಡು ಹೋಗ್ಬೋದು. ಇಲ್ಲಿಂದ ತೊಗೊಂಡಿಲ್ಲ ಅಂದರೆ ನಿಮಗೆ ಮೇಲೆ ಕೂಡ ಹಣ್ಣು ಕಾಯಿನ ಮಾರ್ತಾ ಇರ್ತಾರೆ, ಅಲ್ಲಿಂದ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲಿ ನನಗೀಗ ಹಣ್ಣು ಕಾಯಿ ಬೇಕಿತ್ತು, ಹಾಗಾಗಿ ನಾನು ಈ ಹಣ್ಣು ಕಾಯಿ ತೊಗೊಳ್ಳಿಕ್ಕೆ ಬಂದೆ. ಈ ಹಣ್ಣು ಕಾಯಿಗೆ ಅವರು 300 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದರಲ್ಲಿ ಎಲ್ಲ ಥರ ಇನ್ಕ್ಲೂಡ್ ಆಗಿರುತ್ತೆ. ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಅದರಲ್ಲೇ ನಿಮಗೆ ಹಾಕಿ ಕೊಟ್ಟಿರ್ತಾರೆ. ನೀವು ಆರಾಮಾಗಿ ಇಲ್ಲಿಂದನೇ ತೊಗೊಂಡು ಹೋಗ್ಬೋದು. ಮತ್ತು ಗಾಯ್ಸ್, ನೀವೇನಾದರೂ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ 152 ಕಿಲೋಮೀಟರ್ಸ್ ಆಗುತ್ತೆ. 2 hours 45 minutes ಜರ್ನಿ ತಗೊಳ್ಳುತ್ತೆ ನಿಮಗೆ. ಆಮೇಲೆ ಇದು ಸೇಮ್ ನಿಮಗೆ ಜಾತ್ರೆ ಥರನೇ ಇರುತ್ತೆ. ಎಲ್ಲ ಕಡೆ ನಿಮಗೆ ಮಾರ್ತಾ ಇರ್ತಾರೆ. ಮಕ್ಕಳದು ಆಟಾಡೋ ಸಾಮಗ್ರಿಗಳಾಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಎಲ್ಲ ಸೇಮ್ ನಿಮಗೆ ಜಾತ್ರೆ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಜನ ಕೂಡ ಅಷ್ಟೇ, ತುಂಬ ಜನ ಬಂದಿರ್ತಾರೆ. ಅಲ್ಲಿ ಕಾಲಾಕ್ಲಿಗೂ ಕೂಡ ನಿಮಗೆ ಪ್ಲೇಸ್ ಇರಲ್ಲ. ಮೇಲೆ ಹೋದ್ಮೇಲೆ ಅಷ್ಟು ಜನ ಇರ್ತಾರೆ. ಇಲ್ಲಿ ಏನಂದರೆ ಶುಕ್ರವಾರದ ದಿನ ಒಂದು ವಿಶೇಷವಾದ ಪೂಜೆ ನಡೀತದೆ. ಹಾಗಾಗಿ ಶುಕ್ರವಾರ ತುಂಬಾ ಜನ ಇರ್ತಾರೆ. ನಾರ್ಮಲ್ ಡೇಸಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಮುಂಡಿ ದೇವಿಯ ನಿಮಗೆ ಗೊತ್ತಿಲ್ಲದಿರೋಂತಹ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ. ಮೈಸೂರು ಅರಸರು ಚಾಮುಂಡಿ ದೇವಿನ ಕುಲದೇವತೆಯಾಗಿ ಸ್ವೀಕರಿಸಿ ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಬಂದರು. ಹಾಗಾಗಿ ಇದು ಚಾಮುಂಡಿ ಬೆಟ್ಟ ಅಷ್ಟು ಫೇಮಸ್ ಆಗಲಿಕ್ಕೆ ಕಾರಣ. ಆಮೇಲೆ ಇದು ಚಾಮುಂಡಿ ಬೆಟ್ಟ ಬಂದುಬಿಟ್ಟು ಮಹಾಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಪರಶಿವನ ಪತ್ನಿ ಸತಿದೇವಿ ಇರ್ತಾರಲ್ಲ, ಅವರ ತಂದೆ ದಕ್ಷ ಮಹಾರಾಜ ಯಜ್ಞ ಮಾಡ್ತಿರುವ ಸಂದರ್ಭದಲ್ಲಿ ಯಜ್ಞಕುಂಡಕ್ಕೆ ಹಾರಿ ಸತಿದೇವಿ ತನ್ನ ಪ್ರಾಣನ ಕಳ್ಕೊತಾಳೆ. ಆಗ ಶಿವ ಬೇಜಾರದಲ್ಲಿ ಸತಿಯ ದೇಹವನ್ನು ಕೈಯಲ್ಲಿ ಇಟ್ಕೊಂಡು ಪ್ರಳಯ ತಾಂಡವ ಆಡ್ತಾನೆ. ಆಮೇಲೆ ಅದನ್ನ ನೋಡಿದಂತಹ ಮಹಾವಿಷ್ಣು ತನ್ನ ಸುದರ್ಶನ ಚಕ್ರದಲ್ಲಿ ಸತಿಯ ದೇಹವನ್ನು ತುಂಡು ತುಂಡಾಗಿ ಮಾಡ್ತಾರೆ. ಆಕೆಯ ಶರೀರದ ತುಂಡನ್ನು ಭೂಮಂಡಲದಲ್ಲಿ 18 ಸ್ಥಳದಲ್ಲಿ ಅದನ್ನ ಹಾಕ್ತಾರೆ. ಆ ಸ್ಥಳನ 18 ಶಕ್ತಿಪೀಠ ಅಂತ ಕನ್ಸಿಡರ್ ಮಾಡ್ತಾರೆ. ಆ 18 ಶಕ್ತಿಪೀಠದಲ್ಲಿ ಚಾಮುಂಡಿ ಬೆಟ್ಟ ಕೂಡ ಒಂದಾಗಿದೆ. ಆ ಸತಿಯ ಕೂದಲು ಬಿದ್ದ ಪ್ಲೇಸ್ ಏನಿರುತ್ತೆ ಅದನ್ನ ಚಾಮುಂಡಿ ಬೆಟ್ಟ ಆಗಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಹಿಂದೆ ಮೈಸೂರಿಗೆ ಮಹಿಷಮಂಡಲ ಅಂತ ಕರಿತಾ ಇದ್ರು. ಓಕೆನಾ. ಆಗಿನ ದಿನಗಳಲ್ಲಿ ಮಹಿಷಾಸುರ ರಾಕ್ಷಸ ಆ ಪ್ಲೇಸಲ್ಲಿ ವಾಸವಿದ್ದ. ಆತ ಶಿವನಲ್ಲಿ ಒಂದು ವರನ ಪಡ್ಕೊಂಡಿರ್ತಾನೆ. ಅಂದರೆ ಆತನಿಗೆ ಬರೀ ಒಂದು ಮಹಿಳೆಯಿಂದ ಮಾತ್ರ ಸಾವು ಬರಬೇಕು, ಬೇರೆ ಯಾವುದರಿಂದನೂ ಅವನಿಗೆ ಸಾವು ಬರೋಂಗಿಲ್ಲ. ಆ ಥರ ಒಂದು ವರ ಪಡ್ಕೊಂಡಿರ್ತಾನೆ. ಆ ವರ ಪಡ್ಕೊಂಡಾದ್ಮೇಲೆ ಅವನು
ಎಲ್ಲ ದೇವತೆಗಳಿಗೂ ತುಂಬ ಟಾರ್ಚರ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಏನು ಬೇಸತ್ತ ದೇವತೆಗಳು ಏನು ಮಾಡ್ತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನನ್ನೆಲ್ಲ ಪ್ರಾರ್ಥಿಸಿ ಆತನಿಂದ ರಕ್ಷಣೆ ಬೇಕು ಅಂತ ಕೇಳ್ಕೊತಾರೆ. ಆಮೇಲೆ ದೇವರುಗಳು ಎಲ್ಲರೂ ಸೇರಿ ತಮ್ಮ ಶಕ್ತಿಯನ್ನು ಒಂದು ಕಡೆ ದಾರೆ ಎಳಿತಾರೆ. ಆ ಶಕ್ತಿಯಿಂದ ಒಂದು ಭಯಂಕರವಾದ ರೂಪ ಶಕ್ತಿ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಅದು ನಮ್ಮ ಚಾಮುಂಡೇಶ್ವರಿ ತಾಯಿ. ಅದಾದಮೇಲೆ ಶಿವ ತನ್ನ ತ್ರಿಶೂಲವನ್ನು, ವಿಷ್ಣು ತನ್ನ ಚಕ್ರವನ್ನು ಹಾಗೂ ಇಂದ್ರ ತನ್ನ ವಜ್ರಾಯುಧವನ್ನು ಈ ದೇವಿಗೆ ತಮ್ಮ ತಮ್ಮ ಆಯುಧವನ್ನು ನೀಡ್ತಾರೆ. ಓಕೆನಾ. ಅದಾದಮೇಲೆ ಚಾಮುಂಡೇಶ್ವರಿ ದೇವಿ ಮಹಿಷಾಸುರನ ಸಾಯಿಸೋಕ್ಕೆ ಒಂದು ರೌದ್ರ ರೂಪವನ್ನು ತಾಳ್ತಾಳೆ. ಚಾಮುಂಡೇಶ್ವರಿ ಮತ್ತು ಮಹಿಷಾಸುರನ ನಡುವೆ 9 ದಿನಗಳ ಕಾಲ ಒಂದು ಘೋರ ಯುದ್ಧ ನಡೀತದೆ. ನಂತರ 9ನೇ ದಿನ ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನ ಸಾಯಿಸ್ತಾಳೆ. ಈ ಯುದ್ಧ 9 ದಿನಗಳ ಕಾಲ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಆಗಿದೆ ಅಂತ ಒಂದು ಪ್ರತೀತಿ ಇದೆ. ಈಗ ನೀವು ನೋಡ್ತಾ ಇರೋದೇ ಚಾಮುಂಡಿ ಬೆಟ್ಟ. ಈ ಬೆಟ್ಟ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಯಾರಾದರೂ ಮೈಸೂರು ಕಡೆ ಏನಾದರೂ ಟ್ರಿಪ್ ಹೋಗ್ತಾ ಇದ್ದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಮರಿಬೇಡಿ. ಅಷ್ಟೇ ಜನ ಕೂಡ ಇರ್ತಾರೆ. ನೀವೀಗ ಅಲ್ಲಿ ನೋಡ್ಬೋದು ಎಷ್ಟು ಜನ, ಎಲ್ಲ ಕಡೆ ಜನ. ಆ್ಯಂಡ್ ಕ್ಯೂ ಕೂಡ ಅಷ್ಟೇ. ಒಂದು ಸೈಡಿಂದ ನಿಂತರೆ ನೀವು ಬೆಳಿಗ್ಗೆ ನಿಂತರೆ ಮಧ್ಯಾಹ್ನ ನಿಮಗೆ ದರ್ಶನ ಸಿಗುತ್ತೆ. ಅಷ್ಟು ಜನಸಂಖ್ಯೆ ಇಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ್ಯಂಡ್ ನಾನು ನಿಮಗೆ ಸ್ಟೋರಿ ಹೇಳ್ತಾ ಇದ್ದೆ ಅಲ್ಲ ಚಾಮುಂಡೇಶ್ವರಿ ದೇವಿದು, ಎಲ್ಲಿ ಗಂಟ ಹೇಳಿದೆ ಅಂದರೆ ಅದೇ ಪ್ರತೀತಿ ಇತ್ತು. ಅದಾದಮೇಲೆ ಮಹಿಷಾಸುರನ ಸಂಹಾರ ಆದಮೇಲೆ ಚಾಮುಂಡಿ ದೇವಿ ಏನು ಮಾಡ್ತಾಳೆ ಅಂದರೆ ಚಾಮುಂಡಿ ಬೆಟ್ಟದಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸ್ತಾಳೆ. ಮಹಿಷಾಸುರನ ಸಂಹಾರ ಮಾಡಿದಕ್ಕೋಸ್ಕರ ಚಾಮುಂಡಿಯನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕೂಡ ಕರೀತಾರೆ. ಈ 9 ದಿನಗಳ ಯುದ್ಧದ ನೆನಪಿಗೋಸ್ಕರ ಪ್ರತಿ ವರ್ಷ 9 ದಿನಗಳ ಕಾಲ ನವರಾತ್ರಿ ಉತ್ಸವವನ್ನು ಆಚರಿಸ್ತಾರೆ. ಮತ್ತು ಇದೇನೆಂದರೆ ಮಾರ್ಕಂಡೇಯ ಮಹರ್ಷಿಯವರು ಚಾಮುಂಡೇಶ್ವರಿಯ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಆ ವಿಗ್ರಹ ಅಲ್ಲಿ ಏನಿದೆ ಅದನ್ನ ಮಾರ್ಕಂಡೇಯ ಮಹರ್ಷಿಯವರು ಕೆತ್ತಿರುವಂತಹ ಒಂದು ವಿಗ್ರಹ ಅದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಐ ಹೋಪ್ ಎಲ್ರಿಗೂ ಚಾಮುಂಡೇಶ್ವರಿ ಯಾವ ಥರ ಏನಕ್ಕೆ ಪ್ರತಿಷ್ಠಾಪನೆ ಆಯಿತು ಅಂತ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ತುಂಬ ರಶ್ ಇರೋದ್ರಿಂದಾಗಿ ನನಗೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಒಳಗಡೆ ಪೂಜೆ ಮಾಡೋದು. ಬಟ್ ಇಷ್ಟು ಕ್ಯಾಪ್ಚರ್ ಆಗಿದೆ. ನಿಮಗೆ ಅಲ್ಲಿ ಕಾಣಿಸಲ್ಲ ಅನಿಸುತ್ತೆ, ಯಾಕಂದರೆ ಅಷ್ಟು ಜನ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಇದೇ ಆ ದೇವಸ್ಥಾನದಲ್ಲಿ ಇರುವಂತಹ ಒಂದು ಚಾಮುಂಡೇಶ್ವರಿ ದೇವಿಯ ವಿಗ್ರಹ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು.